ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳದಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅನ್ನೋದರ ಡೀಟೇಲ್ಸ್ ನಾವು ಕೊಡ್ತಾ ಇದ್ವಿ. ಒಂದ್ ಕಡೆಗೆ ಕೋಟಿಗಟ್ಟಲೆ ಜನ, ಇವತ್ತು ಒಂದೇ ದಿನ 10 ಕೋಟಿಗೂ ಹೆಚ್ಚು ಜನ ಬರುವಂತಹ ನಿರೀಕ್ಷೆ ಇತ್ತು. ಇನ್ನೊಂದು ಕಡೆಗೆ ತ್ರಿವೇಣಿ ಸಂಗಮದ ಪ್ರದೇಶದಲ್ಲಿ, ಆಯ್ದ ಪ್ರದೇಶದಲ್ಲಿ ಕಾಲ್ ತುಳಿತ ಉಂಟಾಗಿದೆ. ನಿಯಂತ್ರಣಕ್ಕೆ ಸದ್ಯಕ್ಕೆ ಪರಿಸ್ಥಿತಿ ಬಂದಿದೆ. ಸೊ ಯಾರು ಪ್ಯಾನಿಕ್ ಆಗಬೇಡಿ, ಪ್ಯಾನಿಕ್ ಆಗುವಂತಹ ಸಿಚುವೇಶನ್ ಅಲ್ಲಿ ಇಲ್ಲ ಅಂತ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡಿದಂತಹ ಪ್ರತಿಯೊಬ್ಬರು ಹೇಳ್ತಾ ಇದ್ರು. ಪರಿಸ್ಥಿತಿ ಕಂಟ್ರೋಲ್ ಅಲ್ಲಿ ಇದೆ, ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ರದ್ದಾಗಿದ್ದ ಪುಣ್ಯ ಸ್ನಾನವನ್ನ ಮತ್ತೆ ಆರಂಭಗೊಳಿಸಲಾಗಿದೆ. ಕೆಲ ಕಾಲ ಅಂದ್ರೆ ನಿನ್ನೆ ಮಧ್ಯರಾತ್ರಿ ರದ್ದಾಗಿದ್ದಂತಹ ಪುಣ್ಯ ಸ್ನಾನ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ ಅನ್ನೋದ್ರ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಅಲ್ಲಿಗೆ ಮತ್ತೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಅಂದ್ರೆ ನಾವು ಅರ್ಥ ಮಾಡ್ಕೊಳ್ಬಹುದು, ಪರಿಸ್ಥಿತಿಯನ್ನ ಕಂಪ್ಲೀಟ್ ಆಗಿ ತಹಬದಿಗೆ ತರುವಲ್ಲಿ ಜಿಲ್ಲಾಡಳಿತ ಯಶಸ್ವಿ ಆಗಿದೆ. ಮತ್ತು ಅಲ್ಲಿನ ಜನ ಕೂಡ ಪ್ಯಾನಿಕ್ ಆದವ್ರ ತರ ಏನಿಲ್ಲ, ಫೆಸಿಲಿಟೀಸ್ ಚೆನ್ನಾಗಿದೆ. ತುಂಬಾ ಜನ ಬಂದಾಗ ನೋಡಿ, ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ಸಂಖ್ಯೆಯಲ್ಲಿ ಜನರ ಭಕ್ತರ ವಿಹಂಗಮ ನೋಟವನ್ನು ನೀವು ಗಮನಿಸ್ತಾ ಇದ್ದೀರಾ. ಡೀಟೇಲ್ಸ್ ಕೊಡ್ತಾರೆ ಶಬೀರ್ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಶಬೀರ್, ರದ್ದಾಗಿದ್ದ ಪುಣ್ಯ ಸ್ನಾನವನ್ನ ಮತ್ತೆ ಆರಂಭ ಮಾಡುವಂತಹ ನಿರ್ಧಾರ, ಸೊ ಎಷ್ಟೊತ್ತಿಂದ ಸ್ಟಾರ್ಟ್ ಆಗ್ಬೋದು ಮತ್ತು ಇಡೀ ಪರಿಸ್ಥಿತಿ ನಮ್ಮ ಕಂಟ್ರೋಲ್ ನಲ್ಲಿದೆ ಅಂತ ಜಿಲ್ಲಾಡಳಿತ ಹೇಳಬೇಕಾದ್ರೆ ಇನ್ನೇನಾದ್ರೂ ಎಕ್ಸ್ಟ್ರಾ ಮಾರ್ಗಸೂಚಿಗಳನ್ನು ಹೇಳಿದ್ಯಾ? ಇಂಥ ಲೈನಲ್ಲಿ ಹೋಗಬೇಕು, ಇಂಥ ಸೆಕ್ಟರ್ ಮೂಲಕ ಹೋಗಬೇಕು ಅಂತ ಏನಾದ್ರೂ ಸೂಚನೆಗಳನ್ನ ಕೊಡುವಂತಹ ಸಾಧ್ಯತೆ ಇದೆಯಾ? ಮಮತಾ, ನೋಡಿ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಲಾಗಿದೆ. ರಾತ್ರಿ 2 ಗಂಟೆ ಆದಂತಹ ಘಟನೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತಿಗೆ ಅದನ್ನೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಆ ಪ್ಯಾನಿಕ್ ಸಿಚುವೇಶನ್ ಏನಿತ್ತು ಅದನ್ನ ಓವರ್ ರೂಲ್ ಮಾಡುವಂತ ಕೆಲಸವನ್ನ ಕೂಡ ಈಗ ಜಿಲ್ಲಾಡಳಿತ ಮಾಡಿರುವಂತದ್ದು. ಈಗ ಮತ್ತೆ ಜನರಿಗೆ ಏನು ಪುಣ್ಯ ಸ್ನಾನಕ್ಕೆ ಅವಕಾಶವನ್ನ ಮಾಡಿಕೊಡುವಂತ ನಿಟ್ಟಿನಲ್ಲಿ ಈಗ ಕೆಲಸಗಳು ಕೂಡ ಶುರುವಾಗ್ತಾ ಇರುವಂತದ್ದು. ಯಾಕೆಂದ್ರೆ ಬಂದಿರುವಂತ ಜನರನ್ನ ಹೊರಗಡೆ ಕಳಿಸ್ಬೇಕು ಅಂದ್ರೆ ಪುಣ್ಯ ಸ್ನಾನ ಮಾಡದೆ ಅವ್ರು ಹೊರಗಡೆ ಹೋಗಲ್ಲ. ಹೀಗಾಗಿ ಪುಣ್ಯ ಸ್ನಾನಕ್ಕೆ ಅವಕಾಶ ಮಾಡಿಕೊಟ್ರೆ ಸ್ನಾನ ಮಾಡಿ ಅಲ್ಲಿಂದ ಸಾಧ್ಯವಾದಷ್ಟು ಬೇಗ ಹೊರಗಡೆ ಹೋಗುವಂತ ಕೆಲಸವನ್ನ ಜನರು ಮಾಡ್ತಾರೆ. ಹೀಗಾಗಿ ಮತ್ತೆ ಪುಣ್ಯ ಸ್ನಾನಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ಘಾಟ್ಗಳನ್ನ ಇನ್ಕ್ಲೂಡಿಂಗ್ ತ್ರಿವೇಣಿ ಸಂಗಮವನ್ನು ಕೂಡ ಓಪನ್ ಮಾಡುವಂತ ಕೆಲಸವನ್ನ ಕೂಡ ಈಗ ಮಾಡ್ಲಾಗ್ತಾ ಇರುವಂತದ್ದು.